ಜನತಾದಳ ಪಕ್ಷ ಮತ್ತೆ ಭಾರತೀಯ ಜನತಾ ಪಾರ್ಟಿ ಇಬ್ಬರು ಕೂಡ ಕಳೆದ ಸಂಸತ್ತು ಚುನಾವಣೆಯಲ್ಲಿ ಒಂದು ಅಲಯನ್ಸ್ ಪಾರ್ಟ್ನರ್ಸ್ ಆಗಿ ಆ ಚುನಾವಣೆಯನ್ನು ಎದುರಿಸಿದ್ದೇವಣ. 28 ಲೋಕಸಭಾ ಕ್ಷೇತ್ರಗಳಲ್ಲಿ ಸರಿಸುಮಾರು 19 ಜನ ಸಂಸದರನ್ನ ಎರಡು ಪಕ್ಷದ ಕಾರ್ಯಕರ್ತರುಗಳ ಸಮ್ಮಿಲನ ಒಂದು ಆರೋಗ್ಯಕರವಾದಂಥ ಒಂದು ಚುನಾವಣೆಯನ್ನು ನಡೆಸಿರ್ತಕ್ಕಂಥ ಪ್ರತಿಫಲ, ಜೊತೆಯಲ್ಲಿ 7.5 ಕೋಟಿ ಕನ್ನಡಿಗರ ಒಂದು ಆಶೀರ್ವಾದ. 19 ಜನ ಸಂಸದರನ್ನ ಇವತ್ತು ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಕನ್ನಡಿಗರು ನಿಮ್ಮೆಲ್ಲರ ಹೋರಾಟದ ಪ್ರತಿಫಲ ಇವತ್ತು ಉಡುಗೊರೆಯಾಗಿ ಕೊಟ್ಟಿದ್ದೀರಿ. ನಮ್ಮ ಮುಂದೆ ಒಂದು ಸವಾಲಿದೆ. ಯಾಕೆ ನಿಖಿಲ್ ಕುಮಾರಸ್ವಾಮಿ ಇಷ್ಟು ಬೇಗ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾನಲ್ಲ, ಇನ್ನು ಚುನಾವಣೆಗೆ 3 ವರ್ಷ ಸಮಯ ಇದೆಯಲ್ಲ ಅಂತಕ್ಕಂಥ ಭಾವನೆ ಬಹುತೇಕರಲ್ಲಿ ಮೂಡಿರ್ಬೋದು. ಆದರೆ ಇವತ್ತು ಕೂಡ ನಾನು ಈ ಒಂದು ಸಭೆಯಲ್ಲಿ ತಮ್ಮ ತಾಲೂಕಿಗೆ ಬಂದು ನಾನೇನೋ ಉದ್ದೇಶಿಸಿ ಮಾತನಾಡ್ತಾ ಇದ್ದೇನೆ. ಇದು ಒಂದು ಸಭೆ ಅಷ್ಟೇ ಅಲ್ಲ, ಇವತ್ತು ಇಂದಿನಿಂದ ನಾವು ಎಲ್ಲರೂ ಒಂದು ಶಪಥವನ್ನು ಹೊರಬೇಕಾಗ್ತದೆ. ರಾಜ್ಯದಲ್ಲಿ ಎಲ್ಲೆಡೆ ಒಂದು ಕೂಗು ಶುರು ಆಗಿದೆ. ದೇಶಕ್ಕೆ ಶ್ರೀ ನರೇಂದ್ರ ಮೋದಿಜಿ ಅವರ ನಾಯಕತ್ವ ಬೇಕು, ರಾಜ್ಯಕ್ಕೆ ಕುಮಾರಣ್ಣ ಅವರ ನಾಯಕತ್ವ ಬೇಕು, ಚಿಂತಾಮಣಿಗೆ JK ಕೃಷ್ಣಾರೆಡ್ಡಿ ಅಂತಕ್ಕಂಥ ಶಾಸಕರು ಬೇಕು ಅಂತಕ್ಕಂಥದ್ದು ಇವತ್ತು ಗ್ರಾಮಗಳಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಮ ಹೋರಾಟದ ಅವಶ್ಯಕತೆ ಇದೆಯಣ್ಣ. ನಿಖಿಲ್ ಕುಮಾರಸ್ವಾಮಿ ಬಂದ ವೇದಿಕೆ ಮೇಲೆ ನಿಂತ ಒಂದು ಅರ್ಧ ಗಂಟೆ 1 ಗಂಟೆ ಸುದೀರ್ಘವಾಗಿ ಮಾತಾಡ್ದ ಹೊರಟ ಅಂತಕ್ಕಂಥ ಪ್ರಶ್ನೆ ಇಲ್ಲ. ಒಂದಲ್ಲ ಇನ್ನೂ ಹಲವಾರು ಬಾರಿ ಬರ್ತೇನೆ. ನಿಮ್ಮನ್ನ ಉರಿದುಂಬಿಸ್ಬೇಕು, ಏಕೆಂದ್ರೆ ನಿಮಗೆ ಶಕ್ತಿ ಇದೆ. ಗ್ರಾಮದಲ್ಲಿ, ಬೂತ್ಗಳಲ್ಲಿ, ಟೌನ್ಗಳಲ್ಲಿ ನಿಮಗೆ ಓಟ್ ಹಾಕ್ಸ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವ್ರು ಕೂತಿದ್ದೀರಿ. ಇವತ್ತಿಲ್ಲಿ ನೀವಿವತ್ತು ಮನಸ್ಸು ಮಾಡಿದ್ರೆ ಎಂಥ ಬಲಿಷ್ಠ ಅಂತ ತನ್ನಕ್ಕೆ ತಾನು ಬೆನ್ನು ತಟ್ಕೋಬಹುದು. ಆದರೆ ಇದು ಪ್ರಜಾಪ್ರಭುತ್ವ. ಪ್ರಜಾಪ್ರಭುತ್ವದಲ್ಲಿ ಯಾರನ್ನು ಬೇಕಾದರೂ ನಾವು ಕೆಳಗಡೆ ಮಾಡ್ಬೋದು, ಯಾರನ್ನು ಬೇಕಾದರೂ ನಾವು ತಲೆ ಮೇಲೆ ಉರಿಸ್ಕೊಂಡು ಮೆರೆಸ್ಬೋದು. ಆ ಶಕ್ತಿ ಇರ್ತಕ್ಕಂಥದ್ದು ತಾಲೂಕಿನ ಹಾಗೂ ರಾಜ್ಯದ ಜನತೆಗೆ ಮಾತ್ರ.